ಮಾಡಿದೀನಿ ಗೊತ್ತಾ? ಗೊತ್ತು ಬಿಡ್ರಿ, 4 ರಸ್ತೆ ಗುಡ್ಸಿದೀರಾ, 3 ಮೋರಿ ಕ್ಲೀನ್ ಮಾಡಿದೀರಾ, ಒಂದೆರಡು ಸ್ಲಮ್ ಮಕ್ಕಳು ಗೊಣ್ಣೆ ಓಡಿಸಿದೀರಾ, ಅಷ್ಟೇ ತಾನೇ? ನಿಮ್ಗೆ ಗೊತ್ತಾಯ್ತಾ? ಈ ಎಲೆಕ್ಷನ್ ಟೈಮಲ್ಲಿ ರಾಜಕಾರಣಿಗಳು ಮಾಡೋದನ್ನ ನಾನು ನೋಡಿದ್ದೀನಿ ಕಣೆ. ಅಭಿ, ಇದು ಆತರ ಸೇವೆ ಅಲ್ಲ, ಬೇರೆ ಟೈಪ್. ಇನ್ನೇನು ಕೊಡದ ಕಟ್ಟೆ ಹಾಕಿದಿರೋ, ಯಾರು ಹೊಟ್ಟೆ ತುಂಬಿಸಿದಿರೋ? ಕಮ್ಯುನಲ್ ಹಾರ್ಮೋನಿಗಾಗಿ ನಾನು 2 ಕಿಲೋಮೀಟರ್ ವಾಕ್ ಮಾಡಿದೀನಿ, ಮ್ಯಾರಥಾನ್, ಯುನೋ. ಕೋಮು ಸೌಹಾರ್ದತೆಗೆ ವಾಕಿಂಗ್. ಯಾ, ಮ್ಯಾರಥಾನ್ ಸೂಪರ್ ಸಕ್ಸಸ್ ಆಯ್ತು. ಸುಡು ಬಿಸಿಲು ಕೂಡ ನನ್ನನ್ನು ಏನೂ ಮಾಡ್ಲಿಲ್ಲ. ನನ್ನಲ್ಲಿ ಅಷ್ಟೊಂದು ವಿಲ್ ಪವರ್ ಇದೆ, ಯುನೋ. ನಮ್ಮಂತ ಶಿಷ್ಯರನ್ನ ಕಡೆಗಣಿಸಿ ಮ್ಯಾರಥಾನ್ಗೆ ಹೋಗಿದ್ದಕ್ಕೆ ನಾವು ಜೈಕಾರ ಹಾಕಲ್ಲ. ಅಲ್ಲ ಕಣ, ನಾವು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ. ಬೆಳಗ್ಗೆ ಏನ್ ಕೇಳಿದ್ದು? ಮಸಾಲೆ ದೋಸೆಗೆ 300 ರೂಪಾಯಿ ಕೊಡ್ತೇನೆ ಹೊಟ್ಟೋದ್ರು. ಒಂದಲ್ಲ, 1.5 ಅಲ್ಲ, 2 ಕಿಲೋಮೀಟರ್ ವಾಕ್ ಮಾಡಿರೋದು. ಬೀದಿ ನಾಯಿನೂ ನಡೆಯುತ್ತಾ? ನಡೆದಿದ್ದು. ತಲೆ ನಡೆಯಕ್ಕಾಗತ್ತಂತೀನ. ಮ್ಯಾರಥಾನ್ ಪುರಾಣ ಕೇಳಿದ್ರಾ? ಕೇಳ್ತಾ ಇದ್ದೀನಮ್ಮ, ಕಾಲಿರೋದೇ ನಡೆಯೋಕೆ. ಪದ್ದು ಬಿಟ್ಲ, ನಿಮಗ್ ಖುಷಿ ಆಗ್ಲಿಲ್ವೇನ್ರೋ? ತುಂಬಾನೇ ಖುಷಿ ಆಯ್ತು. ಮಸಾಲೆ ದೋಸೆ ಕೂಡ 200 ರೂಪಾಯಿಗಿನ ಜಾಸ್ತಿನೇ ಖುಷಿ ಆಗೋಯ್ತು. 2 ಕಿಲೋಮೀಟರ್ ಅಂದ್ರೆ ತಮಾಷೆನ? ಈ ಕಾಲ್ 2 ಕಿಲೋಮೀಟರ್, ಈ ಕಾಲ್ 2 ಕಿಲೋಮೀಟರ್ ಅಂದ್ರೆ ಒಟ್ಟು 4 ಕಿಲೋಮೀಟರ್ ನಡೆದಂಗ ಆಯ್ತು. ಅಂದ್ರೆ ನಾನು ವಾಕ್ ಮಾಡಿದಿನ ಡಬಲ್ ಆಗಿ ತಗೋಬೇಕಾ? ಉದ್ದೇಶಕ್ಕೆ 2 ಕಾಲನ್ನು ಕೂಡಿ ಆಮೇಲೆ ಆವರೇಜ್ ತಗೋಬೇಕು. ನೀವ್ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಬನ್ನಿ, ಮಸಾಲೆ ದೋಸೆಗೆ ಮನೆ ಕೊಡ್ತೀನಿ. ನಮ್ಮ ಜಾಜಿಯವ್ರನ್ನ ಬಿಟ್ರೆ ಇಲ್ಲ ಕಣ. ಬಿಸಿಲಲ್ಲಿ ಯಾರು ಹೊರಗಡೆ ಹೋಗ್ತಾರೆ? ಈ ಹೊರಗಡೆ ಹೋಗೋದ್ರಿಗೆ ಯಾರಿಗೋ ಇದೆ. ದೇಶದ ಪ್ರಗತಿಗೋಸ್ಕರವಾಗಿ, ಕೋಮು ಸೌಹಾರ್ದತೆಗಾಗಿ 2 ಕಿಲೋಮೀಟರ್ ಮ್ಯಾರಥಾನ್ ಹೋಗೋದು ಅಂತಂದ್ರೆ ಲೇಡೀಸ್ ಎಲ್ಲ ಗಡ್ಡ ಗಡ್ಡ ಮೇಕಪ್ ಮಾಡ್ಕೊಳ್ಳೋರು, ಬ್ಯೂಟಿ ಪಾರ್ಲರ್ ಹೋಗೋ ಹುಡುಗಿರಂತೂ ಬೆಚ್ಚ ಬೆಚ್ಚ ಬಿದ್ದು ಬಿಡ್ತಾರೆ. ಅಷ್ಟೊಂದ್ ಕಷ್ಟನಾ? ಏನ್ ತಮಾಷೆನ ನಮ್ಮ? ಬೆವ್ರು ಬರುತ್ತಲ್ವೇನಪ್ಪ? ಬೆವರು ಬರದ ಬಿಸಿಲಿಗೆ ಮುಖನ ಕಿತ್ಕೊಂಡು ಹೋಗ್ಬಿಡುತ್ತೆ. ಲೇಡೀಸ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕಣಮ್ಮ. ಆಟೋನಲ್ಲೇ ಹೋಗ್ಬೋದಲ್ವೇನಪ್ಪ? ಮ್ಯಾರಥಾನ್ ಆಗಲ್ಲಮ್ಮ, ಆಟೋ ತಾನಾಗ ಹೋಗುತ್ತದು. ನಿಮ್ ಕಾಂಪ್ಲಿಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಸಂಜೆ ನೆನಪು ಮಾಡಿ ಮತ್ತೆ 200 ರೂಪಾಯಿ ಕೊಡ್ತೀನಿ. ಅಲ್ಲ, ನೀವ್ ನೋಡಿದ್ರೆ ಹೀಗ್ ಕೊಚ್ಕೋತಾ ಇದ್ದೀರಾ, ಹೊರಗಡೆ ಜನ ನೋಡಿದ್ರೆ ನಿಮ್ ಹತ್ರ ಕಲ್ತ್ಕೊಳ್ಳೋಂಥದ್ ಏನು ಇಲ್ಲ ಅಂತ ಮಾತಾಡ್ಕೋತಾ ಇದಾರೆ. ನಾನ್ ಮ್ಯಾರಥಾನ್ಗೆ ಹೋಗಿದ್ನ ಜನ ನೋಡಿಲ್ವಂತ? ಸಾಕು, ಸುಮ್ನೆ ಇರ್ರಿ. 2 ಕಿಲೋಮೀಟರ್ ಮ್ಯಾರಥಾನ್ ಹೋಗಿದ್ದಕ್ಕೆ 12 ಸತಿ ಛತ್ರಿ ಹಿಡ್ಕೊಂಡ್ರಂತೆ, 12 ಸತಿ ಜ್ಯೂಸ್ ಕುಡಿದ್ರಂತೆ, ಕಡೆಗೆಲ್ಲ ತಲೆ ತಿರುಗಿ ಬಿದ್ಬಿಟ್ರಂತೆ. ಆಮೇಲೆ ಇಬ್ರು ಹುಡುಗಿರ್ ನಿಮ್ ನೆತ್ತಿಗೆ ನೀರ್ ತಟ್ಟಿ ನಿಮ್ ರೊಟ್ಟೆ ಹಿಡ್ಕೊಂಡು ನಿಮ್ ಗುರಿ ಮುಟ್ಸಿದ್ರಂತೆ. ಚಂಪ, ಯಾವಾಗ್ಲೂ ಕಾಲು, ಆಟೋ, ಟ್ಯಾಕ್ಸಿ ಅಂತ ಓಡಾಡ್ತಾ ಇರೋಳು 2 ಕಿಲೋಮೀಟರ್ ನಡೀತಾಳ? ಅಭಿ, ಯಾರ್ಯಾರೋ ನನ್ ಬಗ್ಗೆ ಲೂಸ್ ಟಾಕ್ಸ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಕೇಳಿಸ್ಕೊಂಡು ಸುಮ್ನೆ ಇದ್ದೀರಲ್ರಿ. ಚಂಪ, ನನ್ನ ಗುಬ್ಬಿನ ನೀನೇನಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಡ್ಕೊಂಡು ಹೋದ್ರು ಅಂತ ತಿಳ್ಕೊಂಡು ಬೇಷನ್ನು. ಏನು ಯಜಮಾನ್ರೆ, ನೀವ್ ಹೀಗೆ ನಿಮ್ ಹೆಂಡತಿ ಹೇಳಿದ ಮಾತ್ಗೆಲ್ಲ ಕುಣಿತಾ ಇದ್ರೆ ಆ ಯಮ್ಮ ನಿಮ್ಮನ್ನ ಹತ್ರಕ್ಕೂ ಸೇರ್ಸಲ್ಲ. ಯಾವ್ದಾದ್ರು ಆಶ್ರಮಕ್ಕೆ ಸೇರ್ಕೊಂಡ್ಬಿಡಿ, ತಂಬೂರಿನೇ ಮಗು ಅಂತ ತಿಳ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡು ಮೀಟಾ ಕೂತಿರಿ. ಇದು ನನ್ ಪರ್ಸನಲ್ ವಿಷಯ. ನನ್ ಪರ್ಸನಲ್ ವಿಷಯದಲ್ಲಿ ಏನಾದ್ರೂ ಇಂಟರ್ಫಿಯರ್ ಆಗಿದ್ದೆ ಆದ್ರೆ ನಾನ್ ಸುಮ್ನೆ ಇರಲ್ಲ. 2 ಕಿಲೋಮೀಟರ್ ವಾಕ್ ಮಾಡೋ ಆಗ ಗೊತ್ತಾಗುತ್ತೆ. ಅದೇನ್ರಿ ಮಹಾ, ಅತ್ತೆಯವ್ರನ್ನ ಬಿಟ್ರೆ 2 ಕಿಲೋಮೀಟರ್ ಏನೋ 20 ಕಿಲೋಮೀಟರ್ ನಡೆ ತೋರಿಸ್ತಾರೆ ಗೊತ್ತಾ? ಚಂಪ, ಆನೆ ಕಾಡಲ್ಲಿ ಹೇಗೆ ಓಡುತ್ತೆ ಗೊತ್ತಾ? ವಾಟ್ ಫನ್ನಿ, 20 ಕಿಲೋಮೀಟರ್ ಅತ್ತೆ, ಅದು ಈ ಬಿಸಿಲಲ್ಲಿ ಬರ್ನ್ ಆಗ್ಬಿಡ್ತಾರ ಅಷ್ಟೇ. ಗಿನ್ನು ಇಲ್ಲ, ನಡು ತೋರಿಸ್ತೀನಿ, ನೋಡ್ತೀಯಾ? ನೋಡಿ ಅತ್ತೆ, ನಿಮ್ ಸೊಸೆ ನನ್ ಹತ್ರನೇ ಚಾಲೆಂಜ್ ಮಾಡೋದನ್ನ. ನನಗೆ ಚಲ್ಮ ಸೊಪ್ಪು, ಇವಳಿಗೆ ಜಾಸ್ತಿ ಸೊಪ್ಪು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ನಡು ತೋರ್ಸಿ. ತೋರಿಸ್ತೀನಿ ಕಣೆ, ನಡೆದ ನಡಿತೀನಿ. ಏನು ಕೋಮು ಸೌಹಾರ್ದತೆನಾ? ಜಾತಿ ಯಾಕೆ ತಲ್ತೀಯ? ದೇಶಕ್ಕೋಸ್ಕರ ನಡಿತೀನಿ. ಈ ಸಲ ಜಾಸ್ತಿ ಮಳೆ ಬರಬೇಕು, ಇಡೀ ದೇಶ ತಂಪಾಗಿರಬೇಕು, ಉಷ್ಣಾಂಶ ಕಡಿಮೆ ಇರಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊಂಡು ಬೆಂಗಳೂರಿಂದ ಚಾಮುಂಡಿ ಬೆಟ್ಟದವರೆಗೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತೀನಿ. ಚಾಮುಂಡಿ ಬೆಟ್ಟದವರೆಗೂ ಬರಿಗಾಲಲ್ಲಿ? ಹೌದು, ನಾಳೆಯಿಂದನೇ ಪ್ರಾಕ್ಟೀಸ್. ಮುಂದಿನ ತಿಂಗಳು 28ನೇ ತಾರೀಕಿಗೆ ಹೊರಡ್ತೀನಿ, ನೋಡ್ತಾ ಇರು. ಚಾಲೆಂಜಾ? ಚಾಲೆಂಜ್. ಅತ್ತೆ, ಸ್ವಲ್ಪ ನಿಮ್ಮ ವ್ಯಾಯಾಮನ ಮೊಟಕುಗೊಳಿಸಿ ಇದನ್ನೆಲ್ಲ ಸೇವಿಸಿ. ನಂತರ ಹಣ್ಣಿನ ರಸವನ್ನು ತರುವೆ, ಅದನ್ನು ಸೇವಿಸಿ. ಇನ್ನೂ ವ್ಯಾಯಾಮ ಮಾಡಬೇಕು ಅನ್ಸಿದ್ರೆ ಮುಂದುವರಿಸಿ.
ಇದೆಲ್ಲ ನನಗೆ ಯಾಕೆ? ಅತ್ತೆ ಮ್ಯಾರಥಾನ್ ಅಲ್ಲಿ ಓಡೋದಕ್ಕೆ ಶಕ್ತಿ ಬೇಕೋ ಬೇಡವಾ? ಸುಮ್ಮತಿನ್ರಿ. ತಯಾರಿ ಹೆಂಗ್ ನಡೀತಾ ಇದೆ ಅಂತ ನಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ತಯಾರಿ ಇವಾಗಿಂದಾನೇ ಶುರು ಆಗ್ಬಿಟ್ಟಿದೆ. ಏನ್ ಚಾಮುಂಡಿ ಬೆಟ್ಟ ಇಲ್ಲೇ ಇದೆಯಾ? ಪಕ್ಕದಲ್ಲಿರೋ ಅಕ್ಕ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ನಾಮಕರಣ ಮಾಡ್ಬೇಕಷ್ಟೇ. ಏನು ರಂಗತ್ತೆ ಒಬ್ಬಳೆ ತಿಂತ ಇದ್ಯಾ? ಚಾಮುಂಡಿ ಬೆಟ್ಟದವರೆಗೂ ನಡಿಬೇಕಲ್ಲ, ಶಕ್ತಿ ಬೇಕಲ್ವೇನೋ, ಅದಕ್ಕೆ ತರಿಸ್ಕೊಂಡಿದ್ದೀನಿ. ನಿಮ್ಮ ಕಣ್ಣು ಬಿದ್ದರೆ ಮುಗೀತು, ನನ್ನ ಹೊಟ್ಟೆ ಕೆಡುತ್ತೆ. ಅತ್ತೆ, ಅತ್ತೆ, ಬೇಡ. ಅಯ್ಯೋ ಇರಿ ಅತ್ತೆ, ನೀವ್ಯಾಕೆ ಗಾಬರಿ ಆಗ್ತೀರಾ? ಏನು ಯಜಮಾನ್ರೆ ಒಂದ್ ನಿಮಿಷ ಬನ್ನಿ ಇಲ್ಲಿ. ಅತ್ತೆಯವರು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಶಕ್ತಿ ಬೇಕಲ್ವಾ? ಅದ್ರ ತಯಾರಿಗೆ ಏನೇನ್ ಬೇಕೋ ಎಲ್ಲ ತರ್ಸಿದೀನಿ. 5,000 ರೂಪಾಯಿ ಬಿಲ್ ಆಗಿದೆ, ಕೊಡಿ. ಏನ್ 5,000ನ ಅಂತ ಬಾಯ್ ಬಿಡ್ತಾ ಇದ್ದೀರಾ? ನಿಮ್ ಹೆಂಡತಿ ಬ್ಯೂಟಿ ಪಾರ್ಲರ್ ಹೋಗೋದಕ್ಕೆ ಅಂತ 3,000 ರೂಪಾಯಿ ಕೇಳಿದಾಗ ಕಿತ್ತಿ ಕೊಡ್ತೀರಾ? ಅವ್ರು ಹಾಕೊಳ್ಳೋ ಬಣ್ಣ ಎಷ್ಟು ದಿವಸ ಬಂದ್ಬಿಡುತ್ತೆ? ಬೆಳಗಾಗೆದ್ದು ಮುಖ ತೊಳ್ಕೊಂಡ ತಕ್ಷಣ ಮೋರಿ ಸೇರ್ಕೊಳ್ಳುತ್ತೆ. ಕೊಡೋ ದುಡ್ಡಿನಿಂದ ಅವ್ರಿಗೆ ಶಕ್ತಿ ಬರುತ್ತೆ, ಉತ್ತೇಜನ ಬರುತ್ತೆ, ಆಯಸ್ಸು ಜಾಸ್ತಿ ಆಗುತ್ತೆ, ರೋಗಗಳ ವಿರುದ್ಧ ಫೈಟ್ ಮಾಡೋದಕ್ಕೆ ಶಕ್ತಿನೂ ಬರುತ್ತೆ. ತಗೋ 5,000. ಅಮ್ಮ ಸ್ಟ್ರಾಂಗ್ ಇದ್ರೆ ಎಂತ ಗುಮ್ಮಗಳನ್ನು ಗುಂಬಿಡ್ಬೋದು. ನೀನೇನೋ ತಯಾರಿ ಕೊಡ್ತಾ ಇದೀಯಾ, ಆದ್ರೆ ಇವರು ಇಲ್ಲಿಂದ ಬೆಟ್ಟದವರೆಗೆ ಹೋಗ್ತಾರೆ ಅನ್ನೋದೇ ಡೌಟು. ಮಗನೇ, ನಿನ್ ಹೆಂಡತಿ ಒಬ್ಳನ್ನ ಮ್ಯಾರಥಾನ್ ಮಾಡೋದು ಇನ್ಯಾರು ಲಾಯಕ್ಕೆ ಇಲ್ವೇನೋ? ನಿನ್ ಹೆಂಡತಿ ಸೊಕ್ಕನ ಅಡಗಿಸ್ಬೇಕು ಅಂತಾನೆ ನಾನು ಚಾಲೆಂಜ್ ಮಾಡಿರೋದು. ಏನು ಯಜಮಾನ್ರೆ, ಅತ್ತೆಯವರು ಚಾಮುಂಡಿ ಬೆಟ್ಟದವರೆಗೂ ಮ್ಯಾರಥಾನ್ ಹೋಗೋವಾಗ ಜೊತೆಗೆ ನಾವಿಬ್ರು ಹೋಗೋಣ. ಯಾಕೆ? ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನನ್ಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ನಮ್ಮಿಬ್ರಿಗೂ ಒಳ್ಳೇದಾಗ್ಲಿ, ಆದಷ್ಟು ಬೇಗ ನಮ್ಮಿಬ್ರಿಗೂ ಒಂದ್ ಮಗು ಆಗ್ಲಿ ಅಂತ ಕೇಳ್ಕೊಂಬರೋಣ. ಅದು ಬಿಟ್ಲಾ ಕಮ್ಮಿ. ಈ ಅಕೌಂಟ್ಸ್ ನ ಮಹಿಳಾ ಸಂಘಕ್ಕೆ ಕೊಡಿ. ಮುಂದಿನ ವಾರ ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ನಾನು ಈ ಅಕೌಂಟ್ಸ್ ನ ಪ್ರೆಸೆಂಟ್ ಮಾಡ್ಬೇಕು. ಅದು ಸರಿ. ಅತ್ತೆಯವರು ಸಿಕ್ಕಾಪಟ್ಟೆ ತಾಕತ್ತನ್ನು ತಗೋತಾ ಇದ್ದಾರೆ, ಇದ್ರ ಬಗ್ಗೆ ತಮಗೆ ಮಾಹಿತಿ ಇದೆಯೋ? ಡ್ರೈ ಫ್ರೂಟ್ಸ್ ತಿನ್ನೋದೇನು, ಜ್ಯೂಸ್ ಕುಡಿಯೋದೇನು, ವ್ಯಾಯಾಮ ಮಾಡೋದೇನು, ನನಗನ್ಸುತ್ತೆ ಅವ್ರ ಗುರಿನ ಮುಟ್ಬಿಡ್ತಾರೆ ಅಂತ. ಅದು ಡೋಂಟ್ ಟಾಕ್ ರಬೇಶ್. ಚಾಮುಂಡಿ ಬೆಟ್ಟದವರೆಗೂ ಹೋಗಕ್ಕಾಗತ್ತೇನೋ? ಒಂದು ತಿಳ್ಕೊಳ್ಳಿ, ಮೆಟ್ಲು ಹತ್ತಕ್ಕೆ ಕಷ್ಟಪಡೋರು ಬೆಟ್ಟ ಹತ್ತತಾರ? ಜಾಜಿ ಅವ್ರೆ, ನೀವು 2 ಕಿಲೋಮೀಟರ್ ಆದ್ರೂ ನಡೀರಿ, 2.5 ಕಿಲೋಮೀಟರ್ ಆದ್ರೂ ನಡೀರಿ. ನಿಮ್ಮ ಸಾಧನೆನ ನಮ್ಮ ಮಾತೋಶ್ರೀ ರಂಗಮ್ಮನ ಮುಂದೆ ಯಾಕ್ರಿ ಗೊತ್ಕೊಳ್ತೀರಾ? ನಾನ್ ಮಾಡಿರೋ ಸಾಧನೆ 4 ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿದ್ನಪ್ಪ. ಅದ್ರಲ್ಲಿ ಜಂಬ ಕೊಚ್ಕೊಳ್ಳೋದು ಏನ್ರಿ ಇದೆ? ಅದನ್ನ ನೋಡ್ಕೊಂಡು ನಮ್ಮ ಮಾತೋಶ್ರೀ ರಂಗಮ್ಮನವರು ಚಾಮುಂಡಿ ಬೆಟ್ಟದವರೆಗೂ ನಡ್ಕೊಂಡು ಹೋಗ್ತೀನಿ ಅಂತ ಕುಣಿತಾ ಇದಾರಲ್ಲ. ಮೊದ್ಲು ಅವ್ರನ್ನ ನಂದಿ ಬೆಟ್ಟಕ್ಕೆ ಹೋಗಕ್ ಹೇಳಿ, ಆಮೇಲೆ ಚಾಮುಂಡಿ ಬೆಟ್ಟ. ನಿಮ್ ಮದರ್ದು ಬೆಟ್ಟ ಹತ್ತೋ ವಯಸ್ಸೇನ್ರಿ? ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಏನ್ರಿ ಸಿಗುತ್ತೆ? ಚಾಮುಂಡೇಶ್ವರಿ ದರ್ಶನ ಸಿಗುತ್ತೆ. ಅದಕ್ಕಿಂತ ಮುಂಚೆ ಮಹಿಷಾಸುರನ ದರ್ಶನ ಆಗುತ್ತೆ. ಮಹಿಷಾಸುರನ ದರ್ಶನ ಪಡೆಯೋಕೆ ಅಲ್ಲಿವರೆಗೆ ಯಾಕೆ ಹೋಗ್ಬೇಕು? ನಮ್ಮ ಮನೇಲೆ ಇದೆಯಲ್ಲ. ಬನ್ನಿ ತೋರಿಸ್ತೀನಿ. ಹೇಗಿದ್ದಾನೆ ಮಹಿಷಾಸುರ? ಅಂದ್ರೆ ನಮ್ಮ ಅತ್ತೆಯವರು ಚಾಮುಂಡಿ ಬೆಟ್ಟದವರೆಗೂ ನಡ್ಕೊಂಡು ಹೋಗೋದು ಕನ್ಫರ್ಮ್ ಮೊನ್ನೆ. ಯಾವ ಗೊತ್ತು, ಬರಿಗಾಲ ನಡ್ಕೊಂಡು ಹೋದ್ರೆ ಅವ್ರ ಆರೋಗ್ಯ ಸ್ಥಿತಿ ಏನಾಗಬೇಡ. ತುಪ್ಪಿ ನಾಳೆಗೆ ಏನಾದ್ರೂ ಅವ್ರ ಹಾಸಿಗೆ ಹಿಡಿದ್ರೆ ಯಾವ ಆಸ್ಪತ್ರೆ ಸೇರ್ಸ್ಲಿ, ಯಾವೊಂದು ದುಡ್ಡು ಕೊಡ್ತಾನೆ? ಇದೆಲ್ಲ ಬೇಡ ಅಂತ ಅವ್ರಿಗೊಂದು ಮಾತು ಹೇಳಿ. ಅಭಿ, ನಾನ್ ಹೇಳಲ್ಲ. ಲೇ ದಂಡ ಪಿಂಡಗಳ, ನಿಮ್ಮ ಮೇಡಮ್ ಹತ್ರ ಒಂದು ಮಾತು ಹೇಳಕ್ ಹೇಳಿ. ಪಾಂಡುರಂಗ ಅವ್ರು ಒಂದು ಸಲ ಹೇಳೋದಿಲ್ಲ ಅಂತ ಹೇಳಿದ್ಮೇಲೆ ಅವ್ರ ಮಾತು ಅವರೇ ಕೇಳಲ್ಲ, ಇನ್ನು ನಮ್ಮ ಮಾತು ಕೇಳ್ತಾರಣ? ಅವರ ಬಾಯಿಂದ ಹೇಗೆ ಹೇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಡದಲ್ಲ, ಯಾವ ಕುಡಿತಾ ಇದ್ರಿ ಅಂತ ಹೇಳ್ಬಿಟ್ಟು ಹೊಡಿರಿ. ಯಾಕೆ ಅವ್ರು ನಮ್ಮ ಅಮ್ಮನ ಹತ್ರ ಮಾತಾಡೋವರೆಗೂ ನಾನ್ ನಿಮ್ಗೆ ಹೊಡಿತಾನೆ ಇರ್ತೀನಿ. ಇವಾಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಅಭಿ ತುಂಬಾ ಟೆನ್ಷನ್ ಇದಾರೆ ಅಂತ ಕಾಣಿಸುತ್ತೆ. ಅವ್ರನ್ನ ಅಡಿಗೆ ಮನೆಗೆ ಕರ್ಕೊಂಡು ಹೋಗಿ ಐಸ್ ಕ್ಯೂಬ್ಸ್ ನ ತಲೆ ಮೇಲೆ ಇಡಿ, ಸ್ವಲ್ಪ ಕೂಲ್ ಆಗ್ತಾರೆ. ಇವ್ರನ್ನೇ ನಿಮ್ ಮನೆ ಯಜಮಾನ್ರು ಅಂತ ತಿಳ್ಕೊಂಡಿದ್ರ ಅಥವಾ ಬೀದಿ ನಾಯಿ ಅಂತ ತಿಳ್ಕೊಂಡಿದ್ದೀರೋ? ಈ ರೀತಿ ಹೇಳ್ಕೊಂಡ್ ಬರ್ತಾ ಇದೀರಲ್ಲ. ಚಂಪ, ಇವರು ನಿನಗೆ ಯಜಮಾನ್ರಿರ್ಬೋದು, ಆದ್ರೆ ನಮಗೆ ಅಲ್ಲ. ಜಾಜಿ ಅವರು. ಹೌದಾ? ಮುಚ್ಚಕಾಯಿನ ಚೆನ್ನಾಗಿ ಕಾಯಿಸಿದೀನಿ, ಎಲ್ಲಿ ಬರ ಇರ್ಲಿ ಅಂತ ಹೇಳಿ ಅಲ್ಲೇ ಇಡ್ತೀನಿ. ಚಂಪಾ, ಫ್ರಿಜ್ ಅಲ್ಲಿರೋ ಐಸ್ ನನ್ನ ತಲೆ ಮೇಲೆ ಹಾಕ್ಬೇಕು ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಎಲ್ಲ ಈ ಮ್ಯಾರಥಾನ್ ಇಂದಾನೇ ಆಗಿರೋದು.
ಯಜಮಾನ್ರೆ ನಿಮ್ ಹೆಂಡತಿಯವ್ರ ಮೇಲೆ ಹಠಕ್ಕೆ ಅತ್ತೆಯವರು ಚಾಲೆಂಜ್ ಮಾಡಿರೋದು. ನಾನ್ ಏನ್ ಹೇಳಿದ್ರು ಕೇಳ್ತಾನೆ ಇಲ್ಲ. ಅತ್ತೆಯವ್ರಿಗೆ ಈ ಮ್ಯಾರಥಾನ್ ಮುಂದಕ್ಕೆ ಹಾಕೊಳಕ್ ಹೇಳಿ, ಇಲ್ಲ ಅಂದ್ರೆ ಅತ್ತೆಯವ್ರು ಇದನ್ನ ಮರ್ತು ಬಿಟ್ರೇನೆ ಒಳ್ಳೇದು. ಹೌದಾ, ಇದಕ್ಕೊಂದು ಪ್ಲಾನ್ ಮಾಡ್ತೀನಿ. ಚಕ್ಕಲಿ ಕೋಡು ಬಳೆ. ದೇವರು ನನ್ನ ಕಷ್ಟ ನೋಡಿ ಅವನೇ ಕಳಿಸಿದ್ದಾನೆ ಅಂತ ಕಾಣಿಸುತ್ತೆ. ಆಹಾ, ಬಾಲ ಬಾಲ ಬಾಲ. ಏ ಕೆಂಪ, ಒಂದ್ ಚಂಪು ನೀರು ತಗೊಂಡು ಬಾಳೆ. ತಗೊಳ್ಳಿ ಅತ್ತೆ. ಲೇ ಚಂಪ, ಇದನ್ನೆಲ್ಲ ನೀನೇ ತಾನೇ ತಂದಿಟ್ಟಿದ್ದು? ಇಲ್ಲಪ್ಪ. ಆಹಾ, ಹಾಗಾದ್ರೆ ಆ ಗಂಡುಗಳೇಶ್ವರನೇ ನನ್ನ ಕಷ್ಟ ನೋಡ್ಲಾರ್ದೆ ತಂದಿಟ್ಟಿದ್ದಾನೆ ಅನ್ಸುತ್ತೆ. ನಿಮ್ಗೆ ಕುರುಕ್ಲಿ ತಿಂಡಿ ಎಲ್ಲ ಇಷ್ಟ ಅಲ್ವಾ, ಅದಕ್ಕೆ ಗಂಡುಗಲೇಶ್ವರನೇ ಕಳ್ಸಿದಾನೆ. ಸಾಕು ನಿಲ್ಸೆ, ನನ್ನ ಹತ್ರನೇ ಆಟ ಕಟ್ಟಬೇಡ. ನೀನೇ ತಂದು ಇಟ್ಬಿಟ್ಟು ಸುಳ್ಳು ಹೇಳ್ತಾ ಇದೀಯಾ? ಏನು ವಿಷಯ? ಅದು ಕಾರ್ಮಿಕ ಸಂಘದಲ್ಲೇ ನನ್ಗೆ ಸನ್ಮಾನ ಮಾಡಿದ್ರು. ಆ ಖುಷಿಗೆ ಇದೆಲ್ಲ ನಿಮ್ಗೆ ಇಷ್ಟ ಅಂತ ತಗೊಂಡ್ಬಂದಿದ್ದೆ. ನೀವು ಮಲ್ಗಿದ್ರಲ್ಲ, ನಿಮ್ಗೆ ತೊಂದರೆ ಕೊಡಬಾರ್ದು ಅಂತ ಅಲ್ಲಿ ಇಟ್ಟೋಗಿದ್ದೆ. ಆದ್ರೂ ನಿಮ್ ನಾಯಿ ಮುಗಿಗೆ ವಾಸನೆ ಬಡ್ದ್ಬಿಡ್ತಲ್ಲ. ನನಗೆ ಗೊತ್ತಿತ್ತು ಇಂಥ ಒಳ್ಳೆ ಕೆಲಸ ಎಲ್ಲ ನೀನೇ ಮಾಡೋದು ಅಂತ. ಚಂಪಾ, ಈ ಕುಳು ತಿಂಡಿ ಬಿಸಿಲು ಮಲಸ್ಬಿಡುತ್ತ ಕಣೆ. ಒಂದು ಕೆಲಸ ಮಾಡು, 2 ಬ್ಯಾಗ್ ತುಂಬಾ ಕುಳು ತಿಂಡಿನ ತುಂಬಿ ರೆಡಿ ಮಾಡು. ಈ ಕಡೆ ಒಂದು ಬ್ಯಾಗು, ಈ ಕಡೆ ಒಂದು ಬ್ಯಾಗ್ ಹಾಕೊಂಡು ತಿಂತ ಹೊರಟು ಬಿಡೋದೆ. ಏನ್ ಮಾಡ್ತೀರಾ? ಗಿಡದ ಮಲೆಯಲ್ಲಿ ಮಲಗೋದು, ಬೆಳಗಾಗೆದ್ದು ಹೊರಡೋದು. ಮೈಸೂರು ರೋಡಲ್ಲಿ ವೆಹಿಕಲ್ಸ್ ಜಾಸ್ತಿ. ಅದು ಅಲ್ದಂತೆ ಅಮ್ಮ ರಸ್ತೆಲೇ ನಡ್ಕೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಕಟ್ಟಿದ್ದಾರೆ. ಯಾವ್ದಾದ್ರು ಗಾಡಿ ಬಂದು ಗುದ್ಬಿಟ್ರೆ ಹಾಗಂತ ಕಲ್ಲು ಮಣ್ಣು ಮೇಲೆ ನಡೆಯೋಕ್ಕಾಗತ್ತೆ ನಮ್ಮ? ನೈಸ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ತಲುಪೋ ಜಾಗನ ನೈಸಾಗಿ ತಲುಪಿಬಿಡ್ತಾರೆ. ಕಳ್ಸ್ಕೊಡ್ಬಾರ್ದಾ? ಅಲ್ಲೋ, ಆಡೋ ಮಾತು ಒಂದು ಅರ್ಥ ಬೇಡನೆ. ಮ್ಯಾರಥಾನ್ ಅಂದ್ರೆ ಏನು ಅನ್ನೋದು ಗೊತ್ತಿದೆ ನಿಮ್ಗೆ? ಗೊತ್ತು. ಇಲ್ಲಿಂದ ಚಾಮುಂಡಿ ಬೆಟ್ಟದವರೆಗೂ ಹೋಗತ್ತಾನೆ. ಹೇಗ್ ಹೋದ್ರೆ ಏನು, ನಡ್ಕೊಂಡೆ ಹೋಗ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಚಾಮುಂಡೇಶ್ವರಿ ದರ್ಶನ ಆದ್ರೆ ಆಯ್ತು. ಅಂತ ಮನೆಯಲ್ಲೇ ಚಾಮುಂಡೇಶ್ವರಿ ದರ್ಶನ ಮಾಡಕ್ಕಾಗತ್ತೆ ನಮ್ಮ? ಇಲ್ಲಿಂದ ಮೈಸೂರವರೆಗೆ ನಡ್ಕೊಂಡೆ ಹೋಗ್ಬೇಕು, ಚಾಮುಂಡೇಶ್ವರಿ ದರ್ಶನ ಮಾಡ್ಬೇಕು. ತುಂಬಾ ಬಿಸ್ಲಿದೆ ಅಣ್ಣಯ್ಯ, ನನ್ಗೆ ಯಾಕೋ ಅಮ್ಮನ್ ಕಳ್ಸೋದ್ ಬೇಡ ಅಂತ ಅನ್ಸುತ್ತೆ. ಅವರೆಲ್ಲಮ್ಮ ಕೇಳ್ತಾರೆ, ಎಲ್ರು ಬಿಟ್ಟು ಕೂತಿದ್ದಾರೆ. ಏನು ಯಜಮಾನ್ರೆ, ಹೊರಡೋದಕ್ ಮುಂಚೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಹೇಳಿ. ಕರೆಕ್ಟು ಕಣೆ. ರೇ ಮಗನೇ, ನಾನು ಮನೆಯಲ್ಲೇ ನಡೆಯೋದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ ಕಣೋ. ಮನೇಲಿ ನಡೆದ್ರೆ ಅಭ್ಯಾಸ ಆಗಲ್ಲ ರೀ. ಯಾಕೋ, ಮನೆಯೇ ಮೊದಲ ಪಾಠಶಾಲೆ ಅಂತಾರಲ್ಲ, ಹಾಗೆ ಮನೆಯೇ ಮೊದಲ ಆಟ ಶಾಲೆ ಅಂತ ಮಾಡ್ಕೊಂಡ್ರೆ ಆಯ್ತಪ್ಪ. ಹ್ಯಾಂಗ ಬೇಕು ಹಂಗ ಮಾಡ್ಕೊಳಕ್ ಆಗಲ್ಲ. ನಾನ್ ನೋಡಿ ಮಾಡಿದವರು ಎದ್ದು ಬಂದು ಮಕ್ ಹೊಡೆದ್ಬಿಡ್ತಾರೆ. ದಿನ ಬೆಳಿಗ್ಗೆ ಸಂಜೆ 3 ಕಿಲೋಮೀಟ್ರು ಪಾರ್ಕಲ್ಲಿ ಸುತ್ತಾಡಿ ನಡೆಯೋದು ಅಭ್ಯಾಸ ಆಗತ್ತೆ. ನಿಮ್ಗೆ ಶಕ್ತಿ ಬರುತ್ತೆ. ಆಮೇಲೆ ಚಾಮುಂಡಿ ಬೆಟ್ಟ ಏನು ಹಿಮಾಲಯ ಬೇಕಾದ್ರೂ ಹೊತ್ತಬಹುದು. ಈಗಲೇ ಹೊರಟೆ. ಚಾಮುಂಡಿ ಬೆಟ್ಟಕ್ಕ ಅಲ್ಲ ಕಣೆ, ಪಾರ್ಕ್ಗೆ. ಅಣ್ಣಯ್ಯ, ಅಮ್ಮನು ಪತ್ತೆ ಇಲ್ಲ, ಅಮ್ಮನ್ ಹುಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ ಇವ್ರಿಬ್ರು ಪತ್ತೆ ಇಲ್ಲ. ಈಗ ಬರ್ತಾರೆ, ಇನ್ನೊಂದು ಗಳಿಗೆಯಲ್ಲಿ ಬರ್ತಾರೆ ಅಂತ ಕಾದು ನನ್ಗೂ ಸುಸ್ತಾಗೋಯ್ತಮ್ಮ. ನಂಗೂ ಅಷ್ಟೇ, ನಿಂತು ಸುಸ್ತಾಗ್ ಹೋಯ್ತು. ಏನೇ ಯಜಮಾನ್ರೆ, ನನ್ಗೂ ಗೇಟಲ್ಲಿ ನಿಂತು ಕಾದು ಸಾಕಾಗೋಯ್ತು. ಈ ಬಿಸಿಲಲ್ಲಿ ಅತ್ತೆಯವ್ರನ್ನ ಪಾರ್ಕ್ ಕಳಿಸ್ಬಾರ್ದಾಗಿತ್ತು. ಪಕ್ಕದಲ್ಲಿರೋ ಪಾರ್ಕಲ್ಲೇ ಸುತ್ತಾಡೋಕ್ ಆಗ್ದಿರೋ ಅವರು ಚಾಮುಂಡಿ ಬೆಟ್ಟದವ್ರಿಗೆ ಹೋಗ್ತಾರೇನೆ. ಏನೋ ಪ್ರಾಕ್ಟೀಸ್ ಆಗ್ಲಿ ಅಂತ ಹೇಳಿದ್ನಪ್ಪ. ಅಲ್ಲ, ನಡೆದು ಅಭ್ಯಾಸ ಆಗ್ಲಿ ಅಂತ ಮೊದಲು ಹೇಳಿದ್ ನೀನೇ ತಾನೆ? ರೋಹನ್, ಆ ಪಾರ್ಕು, ಈ ಪಾರ್ಕು, ಮತ್ತೊಂದು ಪಾರ್ಕು, ಮಗದೊಂದು ಪಾರ್ಕು, ಎಲ್ಲ ಕಡೆ ಹುಡುಕ್ಬಿಟ್ಟು ಎಲ್ಲೂ ಸಿಗ್ಲಿಲ್ಲ. ಮಸಾಲೆ ದೋಸೆನಾ? ಕಣೆ, ಯಾವತ್ತಾದ್ರೂ ಹೇಳಿದ ಕೆಲಸನ ಸಾಧಿಸ್ಕೊಂಡ್ ಬಂದಿದ್ರೇನ್ರು ನಿಮ್ಮ? ಇದಕ್ಕೆಲ್ಲ ನೀವೇ ತಾನೇ ಕಾರಣ. ನಾವೇನ್ ಮಾಡಿದ್ವಿ? ಜಾತಿ ಅವ್ರೇನೋ ಸಾಧನೆ ಮಾಡಿದ್ರು ಅಂತ ಹೊಗಳಿ ಅಟ್ಟೆ ಕೇಳಿಸಿ ನಮ್ಮ ಮಾತುವಶ್ರೀ ರಂಗಮ್ಮನ ವಿರುದ್ಧ ಎತ್ತು ಕಟ್ಟಿದ್ರಿ. ಇವತ್ತು ಈ ಸ್ಥಿತಿಗೆ ಬಂದಿದೆ ಅದು. ಪಾರ್ಕಲ್ಲಿ ಓಡಾಡಿರ್ತಾನ ಲಾಭ ಹೇಳಿದ್ದು ಗೊತ್ತಿಲ್ಲ. ಮಾತುವಶ್ರೀ ರಂಗಮ್ಮನ ಮನೆ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ಗೆ ಈ ಮನೇಲಿ ಜಾಗ ಇಲ್ಲ. ಏನು ಯಜಮಾನ್ರೆ, ಅತ್ತೆ ಇಲ್ಲೇ ಇದಾರೆ ನೋಡಿ. ಮಾತುವಶ್ರೀ ರಂಗಮ್ಮ, ಬರಿಗಾಲ ನಡೆಯೋದು
ನಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಾ? ಅಯ್ಯ ನನಗೇನು ಕಷ್ಟ ಆಗ್ಲಿಲ್ಲ ಕಣೋ. ನಡ್ಕೊಂಡು ಬಂದನಲ್ಲ, ಸ್ವಲ್ಪ ಸುಸ್ತಾಯ್ತು, ಹಾಗೆ ಕೂತ್ಕೊಂಡು ಸುಧಾರಿಸ್ಕೊಳ್ತಾ ಇದ್ದೀನಿ. ನಾನು ಇನ್ನು ಎಷ್ಟು ದೂರ ಬೇಕಾದ್ರೂ ನಡೀತೀನಿ. ಇಲ್ಲೇ 1 ಕಿಲೋಮೀಟರ್ ನಡೆಯೋಕಾಗ್ದಿರೋ ನೀವು ಚಾಮುಂಡಿ ಬೆಟ್ಟದವರೆಗೆ ನಡ್ಕೊಂಡು ಹೋಗ್ತೀರಾ? ಮಗನೇ, ನಾನು ಯಾಲು ಹಠ ಅಂದ್ರೆ ಹಠ, ಚಾಲೆಂಜ್ ತಗೊಂಡಿದ್ದವಳು ನಾನು. ಮಾತು ಕೇಳಿ ಬಿಟ್ಬಿಡ್ಬೇಕಾ? ಇಂಥದ್ದಕ್ಕೆಲ್ಲ ನೀನು ಕುಮ್ಮಕ್ ಕೊಡ್ಬೇಕು, ಹುಲುಪು ಕೊಡಬೇಕು, ಉತ್ಸಾಹ ಕೊಡಬೇಕು. ಅದನ್ನ ಬಿಟ್ಟು ಹೆಣ್ಣುಗನ್ ತರ ಆಡ್ತೀಯಲ್ಲ, ನೀನಂಥ ಮಗನ. ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಮೈಸೂರಿಗೆ ಯಾವ ಲೂಟ್ ಹತ್ಲ, ಕಟ್ ಲೂಟ್ ಯಾವುದು ಎಲ್ಲ ವಿಚಾರಿಸ್ಕೊಂಡಿದ್ದೀನಿ. ಗಿಡ ಮರಗಳು ಯಾವ ಲೂಟಲ್ಲಿ ಜಾಸ್ತಿ ಇದೆ ಅದನ್ನು ತಿಳ್ಕೊಂಡಿದ್ದೀನಿ. ಹಸಿಲು ಜಾಸ್ತಿ ಇರೋ ಲೂಟಲ್ಲಿ ನಡ್ಕೊಂಡು ಹೋಗ್ತಾ ಇರೋದು, ಸುಸ್ತಾದಾಗ ಒಂದ್ ಕಡೆ ಮಲಗೋದು. ಇರೋದು ಎಲ್ಲ ಸುಸ್ತಾಗುತ್ತೋ ಅಲ್ಲೇ ಮಲ್ಕೊಂಡ್ಬಿಡೋದ? ಹೌದು ಕಣ, ನೋಡ್ತಾ ಇರೋ. ಬಾವ ನಮ್ ಕೈಲಿ ಎಲ್ಲಾ ಕಡೆ ಹುಡುಕ್ಸ್ಬಿಟ್ರಿ. ನಿಮ್ ಕೈಯಲ್ಲಿ ಹುಡ್ಕೋಕಾಗ್ಲಿಲ್ಲ ಅಂತ ನಾವ್ ಹುಡುಕಿದ್ವಿ. ಬಾವ ಇದೊಂದು ಜಾಗ ಬಿಟ್ಟು ಇನ್ನೆಲ್ಲಾ ಜಾಗದಲ್ಲೂ ನಾವು ಹುಡುಕಿದ್ವಿ. ನಮಗ್ ಗೊತ್ತಿತ್ತು ರಂಗತೇಲ್ ಸಿಗ್ತಾರೆ ಅಂತ, ಕೊನೆನಲ್ಲಿ ಹುಡ್ಕಡ ಅಂತ ಈ ಜಾಗನ ಬಿಟ್ಟಿದ್ವಿ. ಅಷ್ಟ್ರಲ್ಲಿ ನೀವೇ ಹುಡುಕ್ಬಿಟ್ಟಿದ್ದೀರಾ? ನಾನು ಎಲ್ಲೂ ಹೋಗಲ್ಲ, ನೀವೆಲ್ಲ ಮನೆಗೆ ಹೋಗಿ. ನಾನು ಇನ್ನೂ ಒಂದು 10 ರೌಂಡ್ ಹೊಡ್ಕೊಂಡು ಬರ್ತೀನಿ. ನಮ್ಮ ಮಾತು ರಂಗ ಈ ಬಿಸಿಲಲ್ಲಿ ಬರಿಗಾಲಲ್ಲಿ ಆ ಲಗೇಜ್ ಹೊತ್ಕೊಂಡು ಅಲ್ಲಿವರೆಗೆ ಹೋಗೋದಾ? ಏನು ಯಜಮಾನ್ರೆ, ನಾನ್ ಹೇಳ್ದಂಗ್ ನೀವ್ ಮಾಡ್ಲಿಲ್ಲ ಅಂದ್ರೆ ಅತ್ತೆಯವರು ಚಾಮುಂಡಿ ಬೆಟ್ಟಕ್ಕೆ ಹೊರಟೆ ಬಿಡ್ತಾರೆ. ನಮ್ಮ ಮಾತೋಶ್ರೀ ರಂಗಮ್ಮನ ಕಷ್ಟ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಕಣೆ. ಲೇ ಚಂಪಾ, ನಿನ್ನೆ ರಾತ್ರಿ ನನಗೆ ಎದೆ ನೋವು ಕಾಣಿಸ್ಕೊಂಡಿತ್ತಲ್ಲ, ಅದು ಬರ್ತಾ 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 ಜಾಸ್ತಿ ಆಗ್ತಾ ಇದೆ. ಹೊಲಗಾಡ್ತಾ ಇದೆ. ನನಗ್ ಕೊಟ್ಬಿಡಿ. ಅದು ಸೈಡ್ ಹೋಗ್ತಾ ಇದೆ. ಅಡ್ಗೆ ಮನೆ ಕಡೆನಾ? ಅದು ಇದ್ದಲ್ಲೇ ಟಕ 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 ಅಂತ ಸೌಂಡ್ ಮಾಡ್ತಾ ಇದೆ. ಒಂದ್ ನಿಮಿಷ ಬಂದೆ. ಅಭಿ, ಏನಾಯ್ತು ಅಭಿ? ಯಾಕೆ ಕಿಚ್ಕೋತಾ ಇದೀರಾ? ಈಗ ನಿಮ್ಗೆ ಡೈಲಾಗ್ ಇಲ್ಲ ರೀ, ಸುಮ್ಮನಿರ್ರಿ. ಇದು ಕರೆಕ್ಟ್ ಕುಡ್ಸೆ. ಈಗ ಕೇಳ್ರಿ. ಅಭಿ ಏನಾಯ್ತು? ಅದೇನು ತುಂಬಾ ಜಾಸ್ತಿ ಆಗ್ತಾ ಇದೆ, ನಾನು ಬದುಕಲ್ಲ ಅನ್ಸುತ್ತೆ. ಇದಕ್ಕೆ ಕಾರಣ ನಾನು ಕಣೋ. ಚಾಮುಂಡೇಶ್ವರಿ ದರ್ಶನ ಮಾಡ್ತೀನಿ ಅಂತ ಹಲಕೆ ಹೊತ್ತಿದ್ನ, ನೆನ್ನೆನೆ ಹೋಗ್ಬೇಕಾಗಿತ್ತು. ನೀನು ಇಲ್ಲೇ ಅಭ್ಯಾಸ ಮಾಡು ಅಂತ ಪಾರ್ಕ್ ಕಳಿಸ್ಬಿಟ್ಟೆ. ನೆನ್ನೆ ಹೋಗಿದ್ದಿದ್ಲೆ ಇಷ್ಟೊತ್ತಿಗೆ ಅರ್ಧ ದಾರಿಲಿ ಇಳ್ತಿದ್ನ. ನೀವು ಚಾಮುಂಡೇಶ್ವರಿ ದರ್ಶನ ಮಾಡ್ಲಿಲ್ಲ ಅಂತ ನಮ್ಮ ಯಜಮಾನ್ರಿಗೆ ಎದೆ ನೋವು ಕಾಣಿಸ್ಕೊಂಡಿದ್ಯಾ? ಹೌದು ಕಣೆ ಚಂಪಾ, ದೇವನಿಗೆ ಸಿಟ್ಟು ಬಂದ್ಲೆ ಇಂಥದ್ದನ್ನೆಲ್ಲ ಮಾಡ್ತಾನೆ. ಹೋಗ್ಬೇಕು ಅಂತ ಹೇಳ್ತಿರೋದು. ಹೇಗೂ ದೇವನಿಗೆ ಮೀಸಲು ಕಟ್ಟಿದ್ದಾಯ್ತು, ಇನ್ನು 3 ದಿನದಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಜನರ ಮುಖ ನೋಡ್ತೀರಾ? ಹೋಗ್ರಿ ಸುಮ್ನೆ. ರಾಂಗ್ ಆಗ್ಬಿಟ್ಟಿದಾರೆ, ಹೋಗ್ರಿ ಇಲ್ಲಿಂದ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನ್ ಬೇಡ ಅಂದೆ. ಕಟ್ಕೊಂಡು ಅನ್ಭವಿಸ್ತಾರೆ ಕಾಣ್ತಾ ಇಲ್ವೇನೋ? ಒಂದ್ 5 ನಿಮಿಷ ಬಿಟ್ಕೊಂಡ್ರಿ. ಏನೋ ಚಂಪಾ, ನಿನ್ನ ಐಡಿಯಾನು ತೋಪಾಗೋಯ್ತಲ್ಲೇ. ಏನು ಯಜಮಾನ್ರೆ, ಯಾವುದೇ ತಾಯಿ ಆದ್ರೂ ಸರಿ, ತನ್ನ ಮಗನ್ಗೆ ಹುಷಾರಿಲ್ಲ ಅಂತ ಗೊತ್ತಾದ್ರೆ ಸಾಕು, ಮಗನ್ನ ಬಿಡದೆ ಆ ಕಡೆ ಈ ಕಡೆ ಅಲ್ಗಾಡೋದಿಲ್ಲ. ನಮ್ಮ ಮಾತೋಶ್ರೀ ರಂಗಮ್ಮನು ಅಷ್ಟೇ ಕಣೆ. ನನಗೆ ತಲೆನೋವು ಅಂದ್ರೆ ಸಾಕು, ಅಲ್ಲಾಗೊಂದು ಡಿಚ್ಚಿ ಕೊಟ್ಟು ತಲೆನೋವು ವಾಸಿ ಮಾಡ್ತಾರೆ. ಅಂದ್ರೆ ಸಾಕು, ಬೆನ್ನಿಗೊಂದು ಗುದ್ದು ಕೊಟ್ಟು ಬೆನ್ನೋವು ವಾಸಿ ಮಾಡ್ತಾರೆ. ಅಂದ್ರೆ ನಿಮ್ಗೆ ಎಲ್ಲೇ ನೋವಾದ್ರೂ ಹೊಡೆದುನೇ ವಾಸಿ ಮಾಡ್ಬಿಡ್ತಾರೆ ಅನ್ನಿ. ಯಾ, ಹಾಗಿದ್ರೆ ನಿಮಗ್ ನೆನ್ನೆಗಿಂತ ಇವತ್ತು ಎದೆ ನೋವು ಜಾಸ್ತಿ ಆಗ್ಬೇಕು. ಅದೇ ನಾವು ಜಾಸ್ತಿ ಕಾಣಿಸ್ಕೊಂಡ್ರೆ ಮನುಷ್ಯ ಬದುಕಲ್ಲ ಕಣೆ. ನೀವೇನು ಯೋಚನೆ ಮಾಡ್ಬಿಡಿ ಯಜಮಾನ್ರೆ, ಗುಂಡ್ಗೆ ನಾರಾಯಣಪ್ಪ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ. ಅವ್ರನ್ನ ಕರ್ಸಿದ್ರೆ ನಿಮ್ಗೆ ಏನ್ ರೋಗ ಅನ್ನೋದನ್ನ ಚೆಕ್ ಮಾಡಿ ಕರೆಕ್ಟ್ ಆಗಿ ಹೇಳ್ತಾರೆ. ಬೇರೆ ದುಂದು ವೆಚ್ಚನ ನಯಾ ಪೈಸಾ ಖರ್ಚಿಲ್ಲ ಯಜಮಾನ್ರೆ. ನಮ್ಮಲ್ಲೇ ಒಬ್ರನ್ನ ಡಾಕ್ಟರ್ ಆಗಿ ಸೆಟ್ ಮಾಡಿದೀನಿ. ಅವ್ರು ಬರ್ತಾರೆ, ನಿಮ್ಗೆ ಏನ್ ರೋಗ ಅಂತ ಹೇಳ್ತಾರೆ. ಈಗ ನಾನು ಏನ್ ಮಾಡ್ಬೇಕೆ? ಎದೆ ನೋವು ಅಂತ ಎದೆ ಇಟ್ಕೊಂಡು ಮಲ್ಕೊಳ್ಬೇಕು. ಏನ್ ಮಾಡಿದ್ರು ಎದೆ ನೋವು ಬರ್ತಾನೆ ಇಲ್ವಲ್ಲಿ. ಏನ್ ಯಜಮಾನ್ರೆ ಹೀಗ್ ಹೇಳ್ತೀರಾ? ನಿಮ್ಮ ಹೆಂಡತಿ ನೆನ್ಪಿಸ್ಕೊಳ್ಳಿ, ನೀವು ಮದುವೆ ಆಗಿದ್ದ ದಿನ ನೆನ್ಪಿಸ್ಕೊಳ್ಳಿ, ಮೊದಲನೇ ರಾತ್ರಿನಲ್ಲೇ ಚಾಪೆ ದಿಂಬು ಹಾಸ್ಕೊಂಡು ಇಲ್ಲೇ ಬಿದ್ಕೊಂಡಿದ್ದನ್ನ ನೆನ್ಪಿಸ್ಕೊಳ್ಳಿ. ಇಂಥ ಹೆಂಡತಿ ನಂಬ್ಕೊಂಡಿದ್ರೆ ನಾಟಕ ಮಾಡ್ತಾರೋ ಎದೆ ನೋವು ನಿಜ ಆಗ್ಬಿಡುತ್ತೆ ಅಷ್ಟೇ. ಎದೆ ನೋವು, ಎದೆ ನೋವು. ಅಯ್ಯೋ, ಬಾಯಿ ಬಿಟ್ಟು ಹೇಳ್ತಾ ಇಲ್ವೇನ್ರಿ ಎದೆ ನೋವು ಅಂತ? ಜಾಸ್ತಿ ಮಾತಾಡಿದ್ರೆ ಗುಂಡ್ಗೆ ಬಾಯಿ
ಬಾಯಿಗೆ ಬಂದ್ಬಿಡುತ್ತೋ ಏನೋ. ನಿಮ್ಗೆ ಇದು ನಾವು ಬರಬಾರ್ದು. ಬಂದ್ಬಿಟ್ಟಿದ್ಯಲ್ಲ, ರೂಮಿಗೆ ಕರ್ಕೊಂಡೋದ್ರೆ ಸರಿ ಆಗುತ್ತೋ ಏನು. ಡೋಂಟ್ ಟಾಕ್ ರಬೇಶ್. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನೇ ರೂಮ್ ನ ಬಿಡ್ಬೇಕಾಗತ್ತೆ. ಡಾಕ್ಟರ್ ಬರ್ತಾರೆ, ತೆಪ್ಪಗಿರಿ. ಡಾಕ್ಟ್ರೆ, ಎದೆ ಒಳಗ್ ನೋವಂತೆ, ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ. ಏನಮ್ಮ ಹಿಂಗೆ ಮಾತಾಡ್ತೀನಿ? ನಾನು ಎಷ್ಟು ಜನರು ಎದೆ ಚೆಕ್ ಮಾಡಿಲ್ಲ. ಗುಂಡಿಗೆ ಆಚೆ ತೆಗೆದು ಪಾಲಿಶ್ ಮಾಡಿ ಪೇಂಟ್ ಹೊಡೆದು ವಾಪಸ್ ಇಟ್ಟು ಹೊರದಿಲ್ಲ. ಡಾಕ್ಟ್ರೆ, ನನಗಿರೋನು ಒಬ್ಬನೇ ಮಗ, ಉಳಿಸ್ಕೊಡಿ. ನಾನು ಮಾಡ್ತೀನಮ್ಮ, ಆದ್ರೆ ಉಳಿ ಆಸೆ ಇದಕ್ಕಿರ್ಬೇಕಲ್ಲ. ಏನಾಗಿದೆ ಡಾಕ್ಟ್ರೆ? ನಾನು ಬದುಕ್ತೀನೋ ಇಲ್ವೋ ಅಂತ ಸರಿಯಾಗಿ ಹೇಳ್ಬಿಡಿ. ಯಾಕೆಂದ್ರೆ ನಮ್ಮ ಮಾತು ಶ್ರೀರಂಗಮ್ನಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಹೃದಯ ಈಗಾಗಲೇ ವೀಕ್ ಆಗಿದೆ. ಇಂಥ ಸಮಯದಲ್ಲಿ ನಿಮ್ಮ ತಾಯಿಯವ್ರನ್ನ ಎಲ್ಲೋ ಕಳಿಸ್ತಿದ್ರಲ್ಲ, ಏನ್ ಮಾಡ್ತಾರ ಸರಿನೇ? ಹೋಗ್ಬೇಡಿ ಅಂತ ಪಡ್ಕೋತೀನಿ, ಆದ್ರೆ ನನ್ನ ಮಾತು ಕೇಳ್ತಿಲ್ವೇ? ಡಾಕ್ಟ್ರೆ, ನಾನು ಹೋಗೋದು ಬೇಡವೇ? ನಿಮ್ಮ ಮಗನ ಹೃದಯ 4 ಹೊಡಿಬೇಕು ಅಂತ ಜಾಗದಲ್ಲಿ 3 ಹುಡ್ಕೋತಾ ಇದೆ, ಗೊತ್ತಾ? ಅಂದ್ರೆ ಒಂದು ವಾಲ್ವ್ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಕರೆಕ್ಟಾಗಿ ಹೇಳಿದಲ್ಲ, ನೀವು ಡಾಕ್ಟ್ರಾ? ಸಮಾಜ ಸೇವಕಿ. ಅದು ನಾನು ಚಾಲೆಂಜ್ ಮಾಡಿದ್ದೀನಿ. ಇಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟದವರೆಗೂ ಬಲಿಗಾಲಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ. ಇನ್ನು 15 ದಿನದವರೆಗೂ ನೀವೇನಾರು ಆಚೆ ಹೋದ್ರೆ, ರಾಮ ಕಾಡಿಗೆ ಹೋದಾಗ ದಶರಥ ಹೇಗೆ ರಾಮ ರಾಮ ಅಂತ ಬಡ್ಕೊಂಡು ಸತ್ನೋ, ಹಾಗೆ ನಿಮ್ಮ ಮಗ ಅಮ್ಮ ಅಮ್ಮ ಅನ್ಕೊಂಡು ಬಡ್ಕೊಂಡು ಸಾಯ್ತಾನೆ. ಬಿಡ್ತು ಅನ್ನಿ, ಏನಿದು ಇಂಥ ಕೆಟ್ಟ ಮಾತು? ಏಯ್, ನಿಮ್ಮಂತ ವಯಸ್ಸಾದವ್ರಿಗೆ ಹಿಂಗ್ ಹೊರಟಾಗೆ ಹೇಳ್ಬೇಕು, ಇಲ್ಲಾಂದ್ರೆ ನಿಮ್ ತಲೆಗೆಲ್ಲತ್ತೆ. ನರಳ್ತಾ ಇರೋ ಮಗನ ಬಿಟ್ಟಲ್ಲಿ ಎಲ್ಲೋ ಹೋಗ್ತೀನಿ ಅಂತಿರಲ್ಲ, ಏನ್ರಿ ಸಿಗುತ್ತೆ? ಏನ್ರಿ ಸಿಗುತ್ತೆ ನಿಮ್ಗೆ? ಊಟ ಸಿಗುತ್ತೆ, ಪ್ರಸಾದ ಸಿಗುತ್ತೆ ಅಷ್ಟೇ. ಆದ್ರೆ ಇಲ್ಲಿ ನಿಮ್ಮ ಮಗನ ಬಾಯಿಗೆ ನೀರಾಗಿ ಬಿಡೋದು. ಹಾಳಾಗೋಗಿ ನನ್ನ ಫೀಸ್ 200 ರೂಪಾಯಿ ಕೊಟ್ರೆ ನಾನು ಹಾಳಾಗೋಗ್ತೀನಿ. ಫೀಸ್ನ ಜಾಜಿ ಅವ್ರು ಆಮೇಲೆ ಕೊಡ್ತಾರೆ, ತಗೊಳ್ಳಿ. ಇದನ್ನ ಬಾಕಿ ಇಡೋರು ಕಂಡ್ರೆ ನನ್ನ ಮೈಯೆಲ್ಲ ಹೊರತೋಗ್ಬಿಡುತ್ತೆ. ಇನ್ನೊಂದ್ಸತಿ ಎದನ ಅಂತ ನಾನು ಕರ್ಸಿ ಎದನ್ನ ನನಗೆ ಬಗೆದು ಬಿಡ್ತೀನಿ. ಮಗನೇ, ನಿನ್ನ ಈ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅನ್ನಿಸ್ತಿದೆ ಕಣೋ. ಯಾರಿಗೆ ಏನಾದ್ರೆ ನಿಮ್ಗೇನ್ರಿ? ನಿಮ್ಗೆ ಮ್ಯಾರಥಾನ್ ತಾನೇ ಮುಖ್ಯ, ಹೋಗ್ತೀರಿ. ನಿನಗೋಸ್ಕರ ಮ್ಯಾರಥಾನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಅಂದ್ರೆ ನೀವು ಮ್ಯಾರಥಾನ್ಗೆ ಹೋಗಲ್ವಾ? ಇಲ್ಲ ಕಣೋ, ಬಲ್ಬೇಕಾದ್ರೆ ದೇವರಿಗೆ ಮೀಸಲು ಕಟ್ಟಿ ಬಂದಿದ್ದೀನಿ. ಏನಂತ? ನನ್ನ ಮಗನಿಗೆ ಪೂರ್ತಿ ವಾಸಿ ಆದ್ರೆ ಇಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರಿಗಾಲಲ್ಲಿ ಪಾದಯಾತ್ರೆ